ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ನೆನೆಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗುರುವೃಂದಕ್ಕೂ ನನ್ನ ಅವರ ಪಾದಕ್ಕೆ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಅವಧಿ ಇಲ್ಲಿ 6 ರಿಂದ 7ನೇ ತರಗತಿ ಕೇವಲ 2 ವರ್ಷ. 2 ವರ್ಷದಲ್ಲಿ ನನ್ನ ಜೀವನದಲ್ಲಿ ಬದಲಾವಣೆ ಕಂಡುಕೊಂಡಿರ್ತಕ್ಕಂತಹ ಊರಂದ್ರೆ ಮಾಡಿಸಿರುವಂತ ಮರೆಯಕ್ಕಾಗಲ್ಲ. ಯಾಕಂದ್ರೆ 6ನೇ ತರಗತಿ ಮತ್ತು 7ನೇ ತರಗತಿ ಓದಬೇಕಾದ್ರೆ ವಿಜೇಂದ್ರ ಸರ್ ಮತ್ತು ಬಲರಾಮ್ ಸರ್ ಅಂತಹ ಅತಿ ಮುಖ್ಯವಾಗಿರ್ತಕ್ಕಂಥ ಶಿಕ್ಷಕರು. ಇಲ್ಲಿ ಕೂತಿರ್ತಕ್ಕಂಥ ವಿಜೇಂದ್ರ ಸರ್ ಅಂದ್ರೆ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು, ಅಷ್ಟು ಮತ್ತೆ ಸರಳವಾಗಿ ಗಣಿತವನ್ನು ಹೇಳಿಕೊಟ್ಟಿರ್ತಕ್ಕಂಥ ನನ್ನ ನೆಚ್ಚಿನ ಶಿಕ್ಷಕರು ಅಂತ ಹೇಳಲು ಇಚ್ಛಿಸುತ್ತೇನೆ. ಅದೇ ರೀತಿ ಬಲರಾಮ್ ಸರ್ ಅಂತ ಇದ್ರು. ಅವ್ರು ಏನಪ್ಪಾ ಅಂತಂದ್ರೆ ಶಿಸ್ತಿನ ಸಿಪಾಯಿ. ಅವರು ನಮ್ಮ ಮಾಡಿಸಿವರ ಗ್ರಾಮದಲ್ಲಿ ಬದಲಾವಣೆ ತಂದುಕೊಟ್ಟಿರ್ತಕ್ಕಂತಹ ಗುರುಗಳಂತ ಹೇಳಲು ಇಷ್ಟಪಡ್ತೇನೆ. ನನ್ನ ಪ್ರೀತಿಯ ಗುರುಗಳಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ಮತ್ತು ನನ್ನ ನೆಚ್ಚಿನ ಶಿಕ್ಷಕರಿಗೂ. ಅದೇ ನನ್ನ ಪ್ರೈಮರಿ ಅವಧಿ ಕನ್ನಾರಿಯಲ್ಲಿ ಅಲ್ಲಿ ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಫಕೀರಪ್ಪ ಸರ್ ನನ್ನ ಜೀವನದಲ್ಲಿ ಮರೆಯಲಾಗದ ಘಟನೆ. ಇವತ್ತು ಮಕ್ಕಳಿಗೆ ಒಂದು ಡೇಟ್ ಹೊಡೆದರೆ ಯಾಕೆ ಹೊಡಿತಾರೆ ಅಂತ ಪೋಷಕರು ಪ್ರಶ್ನಿಸುತ್ತಾರೆ. ಬಟ್ ನನಗೆ ಅತಿ ಹೆಚ್ಚು ಹೊಡೆದಿರ್ತಕ್ಕಂಥ ವ್ಯಕ್ತಿ ಫಕೀರಪ್ಪ ಸರ್. ಯಾಕೆ ಹೇಳ್ತೀನಿ ಅಂದ್ರೆ ಆ ಬದಲಾವಣೆ ತಂದ್ಕೊಳ್ಳೋದು ನಮ್ ಧರ್ಮ. ಈಗ ನೋಡಿ, ನಾವು ಒಂದು ಉನ್ನತ ಸ್ಥಾನದಲ್ಲಿ ಇದೀವಿ ಅಂದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಯಾರು? ಶಿಕ್ಷಕರಾಗಿರ್ತಾರಲ್ವಾ. ಅದಕ್ಕೆ ನನ್ನ ಮುದ್ದು ಮಕ್ಕಳಿಗೆ ಕೇಳ್ಕೊಳ್ಳೋದು ಇನ್ನು ಇಷ್ಟೇ, ಚೆನ್ನಾಗಿ ಓದಿ. ಗುರುವಿಂದರು ಹೇಳ್ಕೊಟ್ಟಿರ್ತಕ್ಕಂಥ ಆಗುಹೋಗುಗಳಾಗಿರ್ಬೋದು, ಪಾಠ ಪ್ರವಚನಗಳಾಗಿರ್ಬೋದು, ಶಿಸ್ತಿನಿಂದ ಕಲಿತು ಒಂದು ಉನ್ನತ ಹುದ್ದೆಗೆ ಬರೀರಿ. ಹಾಗೂ ಎಲ್ಲರೂ ಗುರುಗಳಿಗೂ ಇನ್ನೊಂದು ಬೇರೆ ನಮಸ್ಕರಿಸುತ್ತಾ ನನ್ನ 2 ಅನಿಸಿಕೆಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಜನನ 24/12/1979. ಸ್ಥಳ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ. ತಂದೆ ಕೃಷ್ಣಮೂರ್ತಿ, ತಾಯಿ ಸೌಭಾಗ್ಯಮ್ಮ. ಸೇವೆ ಸೇರಿದ ವರ್ಷ 2007. ನಮ್ಮ ಮಾಡಿಸಿರೋದ್ರಲ್ಲಿ ಇವತ್ತು ಸೇವೆ ಆರಂಭ ಆಗಿದೆ. ಸದ್ಯ ಇವರು ಸೇವೆ ಮಾಡ್ತಕ್ಕಂಥ ಊರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತಿಕೆರೆ, ಬೆಂಗಳೂರು. ನಮಸ್ಕರಿಸುತ್ತಾ ಹಾಗೆ ಯಾವತ್ತು ನನ್ನ ಹೃದಯದಲ್ಲಿ ನೆಲೆಸಿರುವಂತ ಮಾಡಿಸಿರುವಾರ ಗ್ರಾಮಸ್ಥರಿಗೆ ವಂದಿಸುತ್ತಾ, ಹಾಗೆ ಅಲ್ಲಿದ್ದ ಸೂರ್ಯ ಇಲ್ಲಿ ಬರೋ ತನಕ ತಾಳ್ಮೆಯಿಂದ ಕುಳಿತಿರುವಂತ ನಮ್ಮ ಮುದ್ದು ಪುಟಾಣಿಗಳಿಗೂ ವಂದಿಸುತ್ತಾ. ಯಾಕಂದ್ರೆ ಇವತ್ತು ತಾಳ್ಮೆ ಅನ್ನೋದೇ ದೊಡ್ಡ ಅಸ್ತ್ರ ಆಗಿದೆ. ಅಂದ್ರೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಈ ಶಾಲೆ ಬಗ್ಗೆ ನಾನು ಪ್ರಾರಂಭ ಮಾಡಬೇಕು ಅಂದ್ರೆ ಸರ್ಗಳೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು ಅಲ್ವಾ. ಇದು ನನ್ನ ಕರ್ಮಭೂಮಿ, ಮೊದಲನೇ ಕರ್ಮಭೂಮಿ. ನನ್ನ ಜನ್ಮಭೂಮಿ ಚಿತ್ರದುರ್ಗ ಜಿಲ್ಲೆ ಇದ್ರು. ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ಬಂದಿದ್ದು ಮಾಡಿಸಿರುವಾರದಲ್ಲಿ. ನಾನು ಇದುವರೆಗೂ 4 ಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ. ನಿಜ ಹೇಳ್ತೀನಿ, ಈ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಕರಿಯಪ್ಪ ತಾತನ ಸನ್ನಿಧಿಯಲ್ಲಿ ಇಷ್ಟು ತೃಪ್ತಿ ಎಲ್ಲೂ ಕೊಟ್ಟಿಲ್ಲ ನನಗೆ ಅಲ್ವಾ. ಇವ್ರಿಗೆ ಅಷ್ಟೇ ಸನ್ಮಾನ ಮಾಡಿದ್ದಲ್ಲ, ಈ ಮಕ್ಕಳಿಗೆ ದಾರಿ ತೋರಿಸ್ತಾ ಇದ್ದೀರಾ. ಗುರುಗಳಿಗೆ ಬೆಲೆ ಕೊಡಿ, ನಿಮ್ ಜೀವನ ಇರೋದೇ ಇಲ್ಲಿ ಅಂತ. ಈ ಮಕ್ಕಳು ಸಹ ಅಂತ್ಕಂತಾರೆ ಈಗ ನೆಕ್ಸ್ಟ್ ಏನಂತ, ನಾನು ಗುರುಗಳಿಗೆ ಬೈಬಾರ್ದು. ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಗುರುಗಳಿಗೆ ಕರೆಸಿ ಸನ್ಮಾನ ಮಾಡ್ತಾ ಇದ್ದಾರೆ. ಏನಕ್ಕೆ? 72ನೇ ಇಸ್ವಿಯಿಂದ ಈ ಶಾಲೆನ ಓಪನ್ ಮಾಡಿ ಅಂತ ಬಸವಂತಪ್ಪರಿಂದ ಹಿಡಿದು ಫಕೀರಪ್ಪ ಶಾಲೆ ಸರ ತನಕ ನೆನ್ಸ್ಕೊಂತಿದ್ದಾರೆ ಅಂದ್ರೆ ಗುರುಗಳಲ್ಲಿ ಏನೋ ಇದೆ. ಅವ್ರಿಗೆ ನಾವು ಭಯ ಭಕ್ತಿಯಿಂದ ಇರಬೇಕು ಅಲ್ವಾ ಮಕ್ಕಳ. ನೀವು ನೆಕ್ಸ್ಟ್ ಗುರು ವಂದನೆ ಮಾಡ್ತೀರಲ್ಲ ನಿಮ್ಮ ಟೀಚರ್ಸಿಗೆ, ದೊಡ್ಡವರಾದ್ಮೇಲೆ ಮಾಡ್ತೀರಾ, ನಮ್ಮನ್ನು ಕರಿತೀರಾ? ಥ್ಯಾಂಕ್ ಯು. ಸೊ ಯಶೋಗತೆಗಳು ತುಂಬಾ ಇದೆ. ಯಾಕೆಂದ್ರೆ ನಾನು ಇಲ್ಲಿ ಬಂದಾಗ 21 ವರ್ಷ ನನ್ನ ಜೊತೆಗೆ ಬಲರಾಮ ಅಂತ ಬಂದ, ಅವನು ನನಗೆ ಬಲನೇ. ಆ ಬಲರಾಮನ ನೆನ್ಸ್ಕೊಂಡಿಲ್ಲ ಅಂದ್ರೆ ನಾನು ಏನ್ ಮಾತಾಡಿದ್ರು ವೇಸ್ಟೇ. ಏನಕ್ಕೆ ಅಂದ್ರೆ ನಾನು ಅವನು ಇಬ್ರು ಬಂದಿದ್ದು ಮೊದಲನೇ ಶಾಲೆ ಮಾಡಿಸಿರುವಾರ. ಈ ಶಾಲೆಗೆ ಬಂದಾಗ ಮೊದಲೆಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಬಂದ ಸಂದರ್ಭದಲ್ಲಿ ಏನಾಯ್ತು, ನಾವು ಬಸ್ ಕೆಳಗೆ ಇಳಿದ್ರೆ ಇಲ್ಲಿರಂತ ಮಕ್ಕಳು ಸಹ ಬಸ್ ಹತ್ಕೊಂಡು ಅಲ್ಲೂ ಶಾಲೆಗೆ ಹೋಗ್ತಾ ಇದ್ರು.
ನಮಗೆ ಒಂದು ಪ್ರಶ್ನೆ ಬಂತು, ಇಲ್ಲೇ ಇದೆ 7ನೇ ಕ್ಲಾಸ್ ತನಕ ಅಲ್ಲಿಗೆ ಹೋಗ್ತಿದ್ದಾರೆ ಅಂತ. ನಾವು ಅಂದ್ಕೊಂಡು ಏನಕ್ಕೆ ಇಲ್ಲೇನು ಇದಕ್ಕೆ ಇಲ್ಲಿ ಶಾಲೆ ಇದ್ರು ಸಹ ಬೇರೆ ಶಾಲೆಗೆ ಹೋಗ್ತಿದ್ದಾರೆ ಅಂತ. ನಾವು ಫಸ್ಟ್ ರೆಸೊಲ್ಯೂಷನ್ ಏನಾದ್ರು ಅಂದ್ಕೊಂಡಿದ್ರೆ ಈ ಶಾಲೆಯಲ್ಲಿ ನಾವೇನಾದ್ರೂ ಒಂದು ಐಡೆಂಟಿಟಿ ಉಳಿಸ್ಬೇಕು. ನಮ್ಮ ಶಾಲೆಯಲ್ಲಿ ನಾವು ಇಲ್ಲಿ ಅನ್ನ ತಿಂತಿದೀವಿ ಅಂದಮೇಲೆ ಏನಾದ್ರೂ ಒಂದು ಮಾಡಬೇಕು. ಪ್ರತಿದಿನ ನಮ್ಮ ರೂಮಲ್ಲಿ 5 ಜನ ಇದ್ರು, ಎಲ್ಲ ಬ್ಯಾಚುಲರ್ಸ್. ದಿನ ರಾತ್ರಿ ನಾವಿಬ್ರು ಮಾತಾಡೋದು ನೋಡ್ಬಿಟ್ಟು ಅವ್ರು ಬೈಯರು, ಬರೇ ಶಾಲೆ ಬಗ್ಗೆ ಮಾತಾಡ್ತೀರಾ ಮನೆಗೆ ಬಂದ್ಮೇಲೆ. ನಾವು ರಾತ್ರಿ ಮನೆಗೆ ಹೋದ್ರು ನಾಳೆ ಶಾಲೆಗೆ ಇದನ್ನ ಮಾಡೋಣ, ಈ ತರ ಕೆಲಸ ಮಾಡೋಣ, ಈ ತರ ಒಂದು ವರ್ಕ್ ಮಾಡ್ಸೋಣ ಅಂತ ಯೋಚನೆಗಳು ಮಾಡ್ತಾ ಇದ್ದು. ಏನಕ್ಕೆ ಅಂದ್ರೆ ಇಲ್ಲಿನ ಗ್ರಾಮಸ್ಥರು ಅಷ್ಟು ಸ್ಫೂರ್ತಿ ಕೊಡ್ತಾ ಇದ್ರು. ಯಾವುದೇ ಒಂದು ಸ್ಕೂಲ್ ಡೇ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಏನಾದ್ರು ಮಾಡ್ಬೇಕಲ್ಲಿ ನಾವು ಹಿಂದಿನ ದಿನನೇ ಇಲ್ಲಿ ಉಳ್ಕೊಂತ ಇದ್ದು. ಈ ಊರಿಂದ ಬಿಟ್ಟು ಹೋದ್ಮೇಲೆ ನಾನು ಯಾವತ್ತೂ ಯಾವ ಊರಲ್ಲೂ ಉಳ್ಕೊಂಡಿಲ್ಲ. ಹಿಂದಿನ ದಿವಸ ಶಿಕ್ಷಣ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ 2 ಥಿಂಗ್ಸ್? ಏನು ಶಿಕ್ಷಣಕ್ಕೂ ಸಂಸ್ಕಾರಕ್ಕೂ ಏನಂದ್ರೆ ಒಂದು ಬಡ ಹೆಣ್ಮಕ್ಳು ತಮ್ಮ ಮಗುಗೆ ಕಷ್ಟಪಟ್ಟು 4-5 ಮನೆ ಮುಸ್ರೆ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಓದಿಸ್ತಾರೆ. ಅವ್ನು ಚೆನ್ನಾಗಿ ಓದ್ತಾನೆ, ಇಂಜಿನಿಯರಿಂಗ್ ಮಾಡ್ಕೊಂತಾನೆ, ಫಸ್ಟ್ ರ್ಯಾಂಕ್ ಬರ್ತಾನೆ, ಕೊನೆಗೆ ಅಬ್ರಾಡಿಗೆ ಹೋಗ್ತಾನೆ, ಅಮೆರಿಕದಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೊಂತಾನೆ. ಇಲ್ಲಿ ರಾತ್ರಿ 6 ಗಂಟೆ ಆಗಿದ್ರೆ ಅಲ್ಲಿ ಬೆಳಗ್ಗೆ 6 ಗಂಟೆ ಆಗಿರುತ್ತೆ ಅಲ್ವಾ? ಅಲ್ಲಿಗೂ ಇಲ್ಲಿಗೂ 24 ಗಂಟೆ, 12 ಗಂಟೆ ಡಿಫೆನ್ಸ್ ಇರುತ್ತೆ. ಸೊ ಒಂದು ದಿನ ಅವ್ರ ತಾಯಿ ಮಧ್ಯರಾತ್ರಿ ಅಂದ್ರೆ ಅವಳಿಗೆ ಇಲ್ಲಿ ಬೆಳಿಗ್ಗೆ ಆಗಿತ್ತು, ಫೋನ್ ಮಾಡ್ತಾಳೆ ಮಗುಂಗೆ. ಅವನು ತಕ್ಷಣ ಫೋನ್ನ ಕಟ್ ಮಾಡ್ತಾನೆ. ರ್ಯಾಂಕ್ ಸ್ಟೂಡೆಂಟ್, ಗೋಲ್ಡ್ ಮೆಡಲಿಸ್ಟ್, ಅಮೆರಿಕದಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾ ಇರ್ತಾನೆ. ಸಾಕಿದ್ಯಾರು? ಯಾರು? ಮಲಗಬೇಡ್ರಿ ಅಂತ ಕೇಳಿದೆ ಅವಕ್ಕಲ್ವಾ? ತಾಯಿ ಸಾಕಿರ್ತಾಳೆ. ಕೊನೆಗೆ ಅವ್ನು ಕಟ್ ಮಾಡಿದ್ರು, ಇವಳು ಮತ್ತೆ ಫೋನ್ ಮಾಡ್ತಾಳೆ. ತಕ್ಷಣ ಅವನ ಮಗ ಅವ್ರ ಅಮ್ಮಗೆ ಬಾಯಿಗೆ ಬಂದಂಗೆ ಬೈತಾನೆ, ನಿನ್ ಬುದ್ಧಿ ಬೇಡವೇನಮ್ಮ, ನಾವು ಬೆಳಗಿಂದ ಕೆಲಸ ಮಾಡ್ಬಿಟ್ಟು ಮಲ್ಕೊಂಡಿದೀವಿ, ನೆಮ್ಮದಿ ಮಲ್ಗೋಕ್ಕೂ ಬಿಡಲ್ಲ, ನಿಂಗೆ ನಿದ್ದೆ ಬರಲಿಲ್ಲ ಅಂದ್ರೆ ಟಿವಿ ಹಾಕೊಂಡು ಕುತ್ಕೋ, ಹಿಂಗೆಲ್ಲ ಬೈತಾನೆ. ಕೊನೆಗೆ ಆ ತಾಯಿ ಹೇಳ್ತಾಳೆ, ಮಗನೇ 23 ವರ್ಷದ ಹಿಂದೆ ನಾನು 3 ದಿವಸ ನೀನು ಹೊಟ್ಟೆ ಒಳಗಿದ್ದಾಗ ನಿದ್ದೆ ಮಾಡ್ದಲೆ ಹೊಟ್ಟೆ ನೋವಿಂದ ಬಳಲ್ತಾ ಇದ್ದೆ, ನೀನು ಉಡ್ತೀಯ ಅಂತ. ಇವತ್ತು ನಿನ್ ಬರ್ತಡೇ ಅಂತ ನಾನು ವಿಶ್ ಮಾಡಕ್ಕೋಸ್ಕರ ನಾನು ಫೋನ್ ಮಾಡಿದೆ ಮಗನೇ ಅಂತ ಹೇಳ್ತಾರೆ. ಅವನಿಗೆ ಶಿಕ್ಷಣ ಇರ್ಲಿಲ್ವಾ? ಎಜುಕೇಶನ್ ಇರ್ಲಿಲ್ವಾ ಅವನಿಗೆ? ಇತ್ತು ತಾನೆ, ಫಸ್ಟ್ ರ್ಯಾಂಕ್, ಗೋಲ್ಡ್ ಮೆಡಲಿಸ್ಟ್. ಆದ್ರೆ ಏನಿಲ್ಲ ಅದು ಈ ಊರಲ್ಲಿ ಇದೆ, ನಿಜವಾಗ್ಲೂ ಈ ಊರಲ್ಲಿ ಇದೆ. ಸೊ ಈ ಊರಲ್ಲಿ ಹುಟ್ಟಿರೋಂಥ ಮಕ್ಕಳು ಪುಣ್ಯವಂತರು ನಿಜವಾಗ್ಲು. ಇಲ್ಲಿರೋಂಥ ಹಿರಿಯರು, ನನಗೆ ಆಕ್ಚುಲಿ ನಾವಿಬ್ರು ಫಸ್ಟ್ ಅಪಾಯಿಂಟ್ ಆದಾಗ ಇಲ್ಲಿ ಬಂದಾಗ ಜೆ ರುದ್ರಪ್ಪ ನಮ್ಗೆ ಅಧ್ಯಕ್ಷರಾಗಿದ್ರು, ಕಟ್ಟೆ ಮೇಲೆ ಕುಂತಿದ್ರು, ನೆಗೆದ್ಬಿಟ್ಟು ನಮಸ್ತೆ ಸರ್ ಅಂದ್ರು. ನಾನು ಬಲರಾಮ ಮಾತಾಡ್ಕೊಂಡು ಏನು ಅಷ್ಟು ದೊಡ್ಡವರು ನಮಗೆ ನಮಸ್ಕಾರ ಅಂತಾರೆ ಅಂತ. ಸ್ವಲ್ಪ ದಿನದ ನಂತರ ಗೊತ್ತಾಯ್ತು ನನಗೆಲ್ಲ ನಮಸ್ಕಾರ ಮಾಡಿದ್ದವರು ಯಾರಿಗೆ? ಗುರುಗೆ ಅಲ್ವಾ? ಅವರಲ್ಲಿ ಸಂಸ್ಕಾರ ಇತ್ತು.